ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇದು ಶುಕ್ರವಾರದ ಮಧ್ಯಾಹ್ನದ ವ್ಲಾಗ್ ಆಗಿರುತ್ತೆ. ಇವತ್ತು ನನಗೆ ಯಾಕೋ ಒಂಚೂರು ಹುಷಾರಿಲ್ಲದೆ ಆಯಿತು, ಹಂಗಾಗಿ ಬೆಳಗಿಂದ ಏನು ಅಡುಗೆ ಕೂಡ ಮಾಡಿರಲಿಲ್ಲ. ನನ್ನ ಮಗನೇ ಸರಿ ಇವತ್ತು ನಾನು ಅಡುಗೆ ಮಾಡ್ತೀನಿ, ಚಿಕನ್ ತೊಗೊಂಬಂದು ಬಿರಿಯಾನಿ ರೆಸಿಪಿ ಮಾಡ್ತೀನಿ ಅಂತೇಳಿ ಮಾಡ್ತಾ ಇದ್ದಾನೆ. ಅವನಿಗೆ ಗೊತ್ತಿಲ್ಲದೆ ಒಂಚೂರು ವೀಡಿಯೋ ಮಾಡಿಕೊಂಡೆ. ಓಕೆನಾ, ನಾನಿವತ್ತು ಒಂದು ಮನೆ ಮದ್ದನ್ನು ತೋರಿಸ್ತಾ ಇದ್ದೀನಿ. ಈ ಮನೆ ಮದ್ದು ಎಲ್ಲ ಹೆಣ್ಮಕ್ಳಿಗೂ ತುಂಬ ಉಪಯುಕ್ತವಾಗುವಂಥ ಮನೆ ಮದ್ದು. ಇದು ಏನಪ್ಪ ಅಂತಂದರೆ, ನಾವು ಹೆಣ್ಮಕ್ಳು ಯಾವುದಾನ ಒಂದು ಫಂಕ್ಷನು, ಮದುವೆ ಮತ್ತು ಏನಾದ್ರು ಒಂದು ಕಾರ್ಯಕ್ರಮ ಇರೋ ಟೈಮಲ್ಲಿ ನಮಗೇನಾದರೂ ಪೀರಿಯಡ್ಸ್ ಡೇಟ್ ಇತ್ತು ಅಂತಂದರೆ ಆ ಟೈಮಲ್ಲಿ ನಮಗೆ ಅದನ್ನು ಮುಂದಕ್ಕೆ ಹಾಕ್ಕೋಬೇಕಾಗುತ್ತೆ. ಇಲ್ಲಾಂದರೆ ಆ ಟೈಮಲ್ಲಿ ಆಗಿಬಿಟ್ರೆ ನಾವು ಆ ಫಂಕ್ಷನ್ಗೆ, ಕಾರ್ಯಕ್ರಮಕ್ಕೆ ಅಟೆಂಡ್ ಮಾಡೋಕ್ಕಾಗಲ್ಲ. ಹಂಗಾಗಿ ಅದನ್ನೆಲ್ಲವನ್ನು ತಡೆಯುವಂಥ ಒಂದು ಮನೆ ಮದ್ದು ನಾನು ಇವತ್ತು ಹೇಳ್ಕೊಡ್ತೀನಿ. ಕೆಲವರು ಏನು ಮಾಡ್ತಾರೆ, ನಮ್ಮ ಮೆಡಿಕಲ್ಗಳಿಗೆ ಹೋಗಿ 3 ಡೇಸ್ ಬಿಫೋರು ನಾವು ಟ್ಯಾಬ್ಲೆಟನ್ನು ತೊಗೊಳ್ತಾರಲ್ವ, ಆ ರೀತಿ ಮಾಡಬೇಡಿ. ಅದೇ ಮೆಥಡನ್ನು ನಾವು ಮನೆ ಮದ್ದಲ್ಲೇ ಮಾಡ್ಕೊಬೋದು. ಅದೇನಪ್ಪ ಅಂತಂದರೆ ತುಂಬಾ ಸುಲಭ. ಎಲ್ಲರ ಮನೆಯಲ್ಲೂ ಗೋಧಿ ಹಿಟ್ಟು ಇದ್ದೇ ಇರುತ್ತಲ್ವ. 1 ಸ್ಪೂನ್ ಗೋಧಿ ಹಿಟ್ಟು ತೊಗೊಳ್ಳಿ, ಸ್ವಲ್ಪ ನೀರಲ್ಲಿ ಗಂಟಿಲ್ಲದೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಓಕೆನಾ, ನೀಟಾಗಿ ಗೋಧಿ ಹಿಟ್ಟನ್ನು 1 ಸ್ಪೂನು ತೊಗೊಂಡು ನೀರು ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಳಿ. ನನಗೆ ಈ ಮನೆ ಮದ್ದನ್ನು ನಮ್ಮ ಓನರ್ ಆಂಟಿ ಒಬ್ಬರು ಹೇಳ್ಕೊಟ್ಟಿದ್ದು ತುಂಬ ವರ್ಷಗಳ ಮುಂಚೆ, ಒಂದು 10 ರಿಂದ 15 ವರ್ಷ ಆಯಿತು. ಆವಾಗಲಿಂದ ನಾನು ಇದನ್ನೇ ಪಾಲಿಸ್ಕೊಂಡು ಬರ್ತೀನಿ. ಏನಾದ್ರು ಒಂದು ಪೀರಿಯಡ್ ಡೇಟ್ ಇತ್ತು, ಒಂದು ಫಂಕ್ಷನು, ಮದುವೆ ಅಂಥದ್ದು ಏನಾದ್ರು ಇತ್ತು ಅಂತಂದರೆ ನಾನು ಮುಂಚೆ ಒಂದು 3 ದಿವಸ ಮುಂಚೆನೇ ಇದನ್ನು ಮಾಡ್ಕೊಂಡ್ಬಿಡ್ತೀನಿ. ಮನೆ ಮದ್ದನ್ನು 3 ಡೇಸ್ ಮುಂಚೆಯಿಂದನೇ ನಾನು ಒಂದು 3 ಡೇಸ್ ಮಾಡಿಕೊಂಡ್ರೆ ನಮಗೆ ಒಂದು 4-5 ದಿವಸ ಪೀರಿಯಡ್ಸ್ ಮುಂದಕ್ಕೆ ಹೋಗುತ್ತೆ. ಗೋಧಿ ಹಿಟ್ಟನ್ನು ಮಿಕ್ಸ್ ಮಾಡಿ ಇಟ್ಕೊಂಡ್ರೆ 1 ಸ್ಪೂನು, ಈ ಗೋಧಿ ಹಿಟ್ಟು ಮಿಕ್ಸ್ ಮಾಡಿ ಇಟ್ಕೊಂಡಿರುವಂಥ ಮಿಕ್ಸಿಗೆ ನಾವು ಈಗ 1 ಲೋಟ ಮಜ್ಜಿಗೆ ತೊಗೋಬೇಕು. ನೋಡಿ, ಇಲ್ಲಿ 1 ಲೋಟದಲ್ಲಿ ನಾನು ಮೊಸರನ್ನು ಹಾಕ್ಕೊಂಡಿದ್ದೀನಿ, ಗಟ್ಟಿ ಮೊಸರು. ಈಗ ಒಂದು ಸ್ವಲ್ಪ ಕಡ್ಕೊತೀನಿ ನಾನು. ಮಜ್ಜಿಗೆಯನ್ನು ಕಡೆದು ನೀಟಾಗಿ ನಾವು ನೀರು ಮಿಕ್ಸ್ ಮಾಡ್ಕೊಬೇಕು. ಮಜ್ಜಿಗೆ ಮಾಡ್ಕೋಬೇಕು, ತೆಳು ಮಜ್ಜಿಗೆ ಇರಬೇಕು. ಈ ಮಿಕ್ಸ್ ಮಾಡ್ಕೊಂಡಿರುವಂಥ ಮಜ್ಜಿಗೆಗೆ ನಾವು ಮಿಕ್ಸ್ ಮಾಡಿಟ್ಟಿರುವಂಥ 1 ಸ್ಪೂನ್ ಗೋಧಿ ಹಿಟ್ಟಿನ ಮಿಶ್ರಣ ಇದೆಯಲ್ಲ, ಅದನ್ನು ಮಿಕ್ಸ್ ಮಾಡ್ಕೊಬೇಕು ನೀಟಾಗೆ. ಇದು ತುಂಬಾ ಎಫೆಕ್ಟಿವ್ ಫ್ರೆಂಡ್ಸ್. ಇದು ನಾನು ಸುಮಾರು ಒಂದು 10 ರಿಂದ 15 ವರ್ಷದಿಂದ ನಾನು ಇದನ್ನು ಪಾಲಿಸ್ಕೊಂಡು ಬರ್ತಾಯಿದ್ದೀನಿ. ಪೀರಿಯಡ್ಸ್ ಇದ್ದ ಟೈಮಲ್ಲಿ ಏನಾದ್ರು ಕಾರ್ಯಕ್ರಮಗಳಿದ್ದು ನಾವು ಪೀರಿಯಡ್ಸನ್ನು ಮುಂದಕ್ಕೆ ಹಾಕಬೇಕು ಅಂತಂದರೆ ನಾನು ಯಾವುದೇ ರೀತಿ ಮಾತ್ರೆ ತಗೊಳಕ್ಕೆ ಹೋಗಲ್ಲ ಮೆಡಿಕಲಲ್ಲಿ. ನಾನು ಮಾಡೋದು ಇದೇ ಒಂದು ಮನೆ ಮದ್ದನ್ನು. ನೀವು ಕೂಡ ಮಾಡಿ ರಿಸಲ್ಟ್ ಹೇಳಿ ನನಗೆ. ಈ ಗೋಧಿ ಹಿಟ್ಟನ್ನ ಮಜ್ಜಿಗೆ ಜೊತೆ ಮಿಕ್ಸ್ ಮಾಡಿಕೊಂಡು ಕುಡಿಬೇಕು. ಅದು ಯಾವಾಗ ಅಂತಂದರೆ ಪೀರಿಯಡ್ಸು 3 ಡೇಸ್ ಮುಂಚೆ ಇದೆ ಅಂತ, ಮುಂದಕ್ಕಿದೆ ಅಂತಂದರೆ ಹಿಂದೆ 3 ದಿವಸದ ಹಿಂದೆಯಿಂದನೇ ನಾವು ಪ್ರತಿ ದಿವಸ ಇದನ್ನು ಬೆಳಗ್ಗೆ ಸಾಯಂಕಾಲ ಈ ರೀತಿ ಮಾಡ್ಕೊಂಡು ಕುಡಿದ್ರೆ ಪಕ್ಕಾ ಒಳ್ಳೆ ರಿಸಲ್ಟ್ ಕೊಡುತ್ತೆ. ಯಾವುದೇ ರೀತಿಯ ಟ್ಯಾಬ್ಲೆಟ್ ತೊಗೊಂಡು ಸೈಡ್ ಎಫೆಕ್ಟ್ ಮಾಡ್ಕೊಳಕ್ಕೆ ಹೋಗಬೇಡಿ. ಎಲ್ಲರೂ ಇದನ್ನು ಟ್ರೈ ಮಾಡಿ ಹೇಗೆ ವರ್ಕ್ ಆಯಿತು ಅಂತ ಹೇಳಿ. ನನಗಂತೂ 100% 200% ವರ್ಕ್ ಆಗುತ್ತೆ, ನಿಮಗೂ ಕೂಡ ಆಗುತ್ತೆ. ಅದನ್ನು ಹೇಗಿತ್ತು ಅಂಥೇಳಿ ನಿಮಗೇನಾದ್ರು ಪೀರಿಯಡ್ಸ್ ಮುಂದಕ್ಕೆ ಹಾಕೋ ಟೈಮಲ್ಲಿ ಇದನ್ನು ಮಾಡಿ ನೋಡಿ ನನಗೆ ರಿಸಲ್ಟನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಕುಡಿಯುವಾಗ ಒಂಚೂರು ಸಾಲ್ಟು ಕೂಡ ಹಾಕ್ಕೊಬೋದು, ಚೆನ್ನಾಗಿರುತ್ತೆ. ನಮಗೇನು ಗೋಧಿ ಹಿಟ್ಟಿಂದು ಏನು ಗೊತ್ತೇ ಆಗಲ್ಲ ಹಾಕಿರೋದು. ಮಜ್ಜಿಗೆ ಹೇಗೆ ಕುಡಿತೀವಿ ಅದೇ ಥರ ಇರುತ್ತೆ ಟೇಸ್ಟು. ಎಲ್ಲರೂ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ. ಹಾಗೆ ಇನ್ನೂ ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಪೋರ್ಟ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ನಾನು ಹಾಕುವಂಥ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನಾಳೆ ಮತ್ತೊಂದು ವಿಡಿಯೋದಲ್ಲಿ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ವಂದನೆಗಳು. ಕೀಪ್ ವಾಚಿಂಗ್.